ಹಲೋ ಫ್ರೆಂಡ್ಸ್, ಇವತ್ತಿನ ಕೆಲಸ ಸಕಲೇಶ್ವರ ಹತ್ರ ಕೋಗ್ರವಳ್ಳಿ ಎಸ್ಟೇಟ್ ಒಳಗಡೆ ಕೆಲಸ ಮಾಡ್ತಾ ಇರೋದು. ಇದು ಬೋರ್ವೆಲ್ ಬಂದು 200 ಅಡಿ. 100 ಅಡಿಗೆ ಕ್ಯಾಮ್ರಾ ಬಿಟ್ಟು ನೋಡಿದಾಗ ಬೌಂಡ್ರಸ್ ಮತ್ತು ಕೇಸಿಂಗು ಬೆಂಡ್ ಆಗಿತ್ತು, ಪ್ರೆಸ್ಸಿಂಗ್ ಆಗಿತ್ತು. ಬೌಂಡ್ರಸ್ ಕ್ಲಿಯರ್ ಮಾಡಿ ಹಾಗೂ ಕೇಸಿಂಗ್ ಲೆವೆಲ್ ಮಾಡಿ ವಾಷಿಂಗ್ ಮಾಡಿದ್ವಿ. 4.5 ಫೀಟ್ ಹಾಕಿ ವಾಷಿಂಗ್ ಮಾಡಿಕೊಂಡು ನಂತರ ಕೇಸಿಂಗ್ ಲೆವೆಲ್ ಮಾಡಿ 6 ಇಂಚ್ ಕೇಸಿಂಗು ಇನ್ನರ್ ಕೇಸಿಂಗ್ ಹಾಕಿ ಫಿಟ್ಟಿಂಗ್ ಮಾಡಿದ್ವಿ. 100 ಅಡಿ ಫಿಟ್ಟಿಂಗ್ ಮಾಡಿ ನಂತರ ವಾಶ್ ಮಾಡಿ ಹೊಸ ಮೋಟ್ರ್ ಪಂಪ್ ತಂದಿದ್ರು. ಅವರು ತಂದಾಗ ಅದನ್ನು ಫಿಟ್ಟಿಂಗ್ ಮಾಡಿ ಇಳಿಸ್ಕೊಟ್ಟು ನೀರೆಲ್ಲ ಅವರಿಗೆ ತೋರಿಸಿದ್ವಿ. ನಂತರ ಅಲ್ಲಿಂದ ಇನ್ನೊಂದು ಕೆಲಸ ಇತ್ತು ಅವ್ರದ್ದೇ ಪಕ್ಕದಲ್ಲಿ. ಇನ್ನೊಂದು 600 ಅಡಿ ಒಂದು ಬೋರ್ವೆಲ್ ಇತ್ತು, ಅದನ್ನು ವಾಶ್ ಮಾಡಿಕೊಡಿ ಅಂತ ಹೇಳಿದ್ರು ಅವರು. ಅದನ್ನು ಸಹ ವಾಶ್ ಮಾಡಿಕೊಟ್ವಿ. 600 ಅಡಿ ಬೋರ್ವೆಲ್ ಫುಲ್ ವಾಶ್ ಮಾಡಿಕೊಟ್ವಿ ಅವರಿಗೆ. ಇದು ಕೋಗ್ರವಳ್ಳಿ ಎಸ್ಟೇಟ್ ಒಳಗಡೆ ಮಾಡ್ತಾ ಇರೋದು ಅವ್ರದ್ದು. ಇದನ್ನು ಬೇರೆಯವ್ರು ಬಂದು ಸತಿ ಟ್ರೈ ಮಾಡಿದ್ರಂತೆ, ಅರ್ಧಕ್ಕೆ ಬಿಟ್ಟು ಹೋಗಿದ್ರು. ಬಟ್ ಇದನ್ನು ನಮಗೆ ಕಾಲ್ ಮಾಡಿ ತಿಳಿಸಿದ್ರು. ಬೇರೆಯವರು ತಿಳಿಸಿದಾಗ ಈ ಥರ ಆಗಿದೆ ಮಾಡಿಕೊಡಿ ಅಂತ ಹೇಳಿದರು. ಕೆಲಸ ಫುಲ್ ಸಕ್ಸಸ್ ಮಾಡಿಕೊಟ್ಟಿದ್ದೀವಿ. ಯಾವುದೇ ಥರ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇದು 6 ಇಂಚ್ ಇನ್ನರ್ ಕೇಸಿಂಗ್ ಆಗ್ತಾ ಇರೋದು. ಒಳಗಡೆ 6 ಇಂಚ್ ಇನ್ನರ್ ಕೇಸಿಂಗ್ ಹಾಕಿ ಒಳಗಡೆ ಹೊಸ ಮೋಟ್ರ್ ಪಂಪು ಫಿಟ್ಟಿಂಗ್ ಮಾಡಿ ಇಳಿಸ್ಕೊಟ್ಟಿದ್ದೀವಿ. ನೋಡಿ, ಇದೇ ಥರ ಏನಾರ ಪ್ರಾಬ್ಲಮ್ ಇದ್ದರೆ ತಿಳಿಸಿ. ಏನಾರ ಮಾಹಿತಿ ಬೇಕು ಅಂದ್ರೆ ಕಾಲ್ ಮಾಡಿ ತಿಳಿಸ್ತೀನಿ. ಹಾಗೂ ಏನಾರ ಪ್ರಾಬ್ಲಮ್ ಇದ್ದರೆ ತಿಳಿಸಿ, ಎಲ್ಲ ಥರ ಕೆಲಸ ಮಾಡಿಕೊಡ್ತೀವಿ. ಬೇರೆ ಥರ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪೇಜಸ್ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ಎಲ್ಲ ಥರ ಮಾಹಿತಿ ತಿಳಿಸ್ತೀನಿ. ಹಾಗೂ ಏನೇ ಥರ ಮಾಹಿತಿ ಬೇಕು ಅಂದರೆ ಕಾಲ್ ಮಾಡಿ. ಥ್ಯಾಂಕ್ ಯು.